ಹಾಯ್ ಫ್ರೆಂಡ್, ದಾಳಂಬಿ ಜ್ಯೂಸ್ ಮಾಡೋಣ ಅಂಥೇಳಿ ಎಲ್ಲ ದಾಳಂಬಿ ಬೀಜಗಳನ್ನು ಬೀಸ್ತಾ ಇದ್ದೀನಿ. ಇವತ್ತು ದಾಳಂಬಿ ಜ್ಯೂಸ್ ಮಾಡಬೇಕಂತೇಳಿ ಇವೆಲ್ಲ ಕ್ಲೀನ್ ಮಾಡಿ ಬೀಜ ಎಲ್ಲ ತೊಕ್ಕೊಂಡು ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಬೇಕು ಅಂತೇಳಿ ಕುಂತಿದ್ದೇನೆ. ಇದೆಲ್ಲ ಇವು ಹಣ್ಣುಗಳು ನಮ್ಮ ತೋಟದಲ್ಲೇ ಬೆಳೆದಿದ್ದು. ಚೆನ್ನಾಗಿ ಫ್ರೆಶ್ ಆಗದಾವು. ಇವು ತೊಗೊಂಡು ನನ್ನ ಮಕ್ಕಳಿಗೆ ಜ್ಯೂಸ್ ಮಾಡಿಕೊಡ್ಬೇಕಂತೇಳಿ ಮಾಡೀನಿ. ನನ್ನ ಮಗ ಜ್ಯೂಸ್ ಕುಡಿದು ಕಡಿಮೆ, ಕಾಳು ತಿನ್ನೋದು. ಈ ದಾಳಂಬ್ರಿ ಜ್ಯೂಸ್ ಅಷ್ಟೇನು ಇಷ್ಟಪಡಂಗಿಲ್ಲ, ಕಾಳನೇ ತಿಂತಾನೆ. ಅವಾಗ ಯಾವ್ದು ಇಷ್ಟ ಆಗುತ್ತದೆ ತಿಲ್ಲ ಅಂತ ಸುಮ್ಮನೆ ಆಗಿದ್ದೇನೆ ಗೈಸ್. ಬನಾನಾ ಜ್ಯೂಸ್ಗಿಂತ ಬನಾನಾ ಅಭಿಷೇಕ್ ಮಾಡಿದ್ದು ಇಷ್ಟಪಡ್ತಾನೆ. ಇದು ಕಾಳು ತಿಂತಾನೆ, ದಾಳಂಬ್ರಿ ಕಾಳು. ಈ ದಾಳಂಬ್ರಿ ಜ್ಯೂಸ್ಗಿಂತ ದಾಳಂಬ್ರಿ ಕಾಳು ಇಷ್ಟಪಡ್ತಾನೆ. ಆದರೆ ಆ್ಯಪಲ್ ಜ್ಯೂಸ್ ಕುಡಿತಾನೆ, ಮತ್ತು ಮಾವಿನಕಾಯಿ ಜ್ಯೂಸ್ ಕುಡಿತಾನೆ, ಪೇರುಗಾಯಿ ಜ್ಯೂಸ್ ಕುಡಿತಾನೆ. ಇಷ್ಟು ಮಾತ್ರ. ಮತ್ತು ಬೀಟ್ರೂಟ್ ಅಷ್ಟೇ, ಜಾಸ್ತಿ ಏನಿಲ್ಲ. ಓಕೆ. ಇದು ಯಾಕೆ ಇಷ್ಟಪಡಲ್ಲ ಗೊತ್ತಿಲ್ಲ, ಬಟ್ ಇದ್ರ ಜ್ಯೂಸ್ ಇಷ್ಟಪಡಂಗಿಲ್ಲ ನನ್ನ ಮಗ. ನನ್ನ ಮಗಳು ಜ್ಯೂಸ್ ಇಷ್ಟಪಡ್ತಾಳೆ. ನೋಡಿ, ಅಂದರೆ ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡವರಾಗಲಿ ಮನೇಲಿ ಟೀ ಕುಡಿ ಬದಲಿಗೆ ಹೀಗೆ ಜ್ಯೂಸ್ ಅದು ಮಾಡ್ಕೊಂಡು ಇಟ್ಕೊಂಡ್ರೆ ಅಥವಾ ಜ್ಯೂಸ್ ಮಾಡಿಕೊಟ್ರೆ ಮಕ್ಕಳ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ಹೆಲ್ತಿ ಇದೆಯಲ್ಲ ಬಳಸ್ತಾ ಇರಬೇಕು. ಅಂದರೆ ಇಂಥವೆಲ್ಲ ಕೊಟ್ಟರೆ ಕೆಳಗೆ ಎಷ್ಟು ಮೇಲೆಷ್ಟು ಮಾಡಿ ಚೆಲ್ಲಿ ತಿಂದ್ಬಿಡ್ತಾರೆ. ಮತ್ತು ಇದೆಲ್ಲ ಬಿಡಿಸ್ಕೊಂಡು ಜ್ಯೂಸ್ ಮಾಡಿಕೊಟ್ರೆ ಚೆನ್ನಾಗಿ ಕುಡಿತಾರೆ ಅನ್ನೋ ಒಂದು ಥಾಟ್. ಒಟ್ಟಾರೆಯಾಗಿ ಮಕ್ಕಳು ಮತ್ತು ನಾವು ಹೆಲ್ದಿಯಾಗಿರ್ಬೇಕು ಅನ್ನೋದು ಒಂದೇ ಥಿಂಕಿಂಗ್, ಮತ್ತೆ ಏನಿಲ್ಲ. ಇವಾಗ ಬನಾನ ನೋಡ್ರಿ, ನಾನು ನಮ್ಮ ತೋಟದಾಗ ಬೆಳೆದವಂತೇಳಿ ಎಷ್ಟೋ ಕಸಗ ಬನಾನ ತಂದಿದ್ದೆ. ಅದರಲ್ಲಿ ಎಷ್ಟೋ ಬಾಳೆಹಣ್ಣು ಚಿಪ್ಸ್ ಮಾಡಿದೆ. ಚಿಪ್ಸ್ ಮಾಡಿದ್ದು ಸಾಕಾಗಿತ್ತು ನನ್ನ ಮಕ್ಕಳಿಗೆ ತಿಂದು. ಆಮೇಲೆ ಇಟ್ಟಿಂದ ಹಣ್ಣು, ಅದು ಬಾಳೆಹಣ್ಣು ತಿಂದರು, ಬಾಳೆ ಕೀರು ತಿಂದ್ರೆ. ಹಾಗೆ ಯಾವುದೂ ವೇಸ್ಟ್ ಆಗಲ್ಲ ಗೈಸ್. ಮತ್ತು ಮೋಷನ್ ಹತ್ತಿರ್ತದಲ್ಲ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ, ಮೋಷನ್ ಹತ್ತಿದಾಗ ಈ ಕಸದ ಬಾಳೆಹಣ್ಣು 1 ರಿಂದ 2 ಬಾಳೆಹಣ್ಣು ತಿಂದ್ರೆ ಆಟೋಮೆಟಿಕ್ಕಾಗಿ ನಿಂತು ಹೋಗಿಬಿಡ್ತದೆ. ನೀವು ಮನೆಯಲ್ಲಿ ಪ್ರಯತ್ನಿಸಿ, ಇದು ಮನೆ ಮದ್ದು. ಮತ್ತು ಬಿಸ್ಕಿಟ್ ತಿಂದರೂ, ಪಾರ್ಲೇಜಿ ಬಿಸ್ಕಿಟ್ ತಿಂದರೂ ನಿಂದಿರ್ತದೆ ಅನ್ನೋದು ಕೇಳಿನಿ. ಮೇಲೆ ಹೀಗಿರುತ್ತೆ ನೋಡಿ ಗೈಸ್, ಕಾಣುತ್ತಲ್ಲ. ಇದು ಅವ್ನ ಬಾಯಲ್ಲಿ ಬಿಡ್ತಂದ್ರೆ ಇಡೀ ದಾಳಂಬ್ರಿ ಬೀಜನೇ ಉಳಿದ್ಬಿಡ್ತಾನೆ. ಅದಕ್ಕೆ ದಾಳಂಬ್ರಿ ಇಷ್ಟಪಡಂಗಿಲ್ಲ ಏನೋ ಅನ್ನಿಸ್ತದ. ಇವೆಲ್ಲ ಸರಿಯಾಗಿ ತೆಗೆದುಬಿಡ್ಬೇಕು ಅವಿಗೆ. ದಾಳಂಬಿ ಜ್ಯೂಸ್ ಮಾಡೋಣ ಬನ್ನಿ. ನೋಡಿ ಗೈಸ್, ಈಗ ಮಿಕ್ಸಿ ಮಾಡೋಣ. ಇದರೊಳಗೆ ಆಲ್ರೆಡಿ ತುಂಬ ಅಂದರೆ ತುಂಬ ಸ್ವೀಟ್ ಇದೆ. ಸ್ವಲ್ಪ ಅಂದರೆ ಸ್ವಲ್ಪ 2 ಸ್ಪೂನ್ದಷ್ಟು ಶುಗರ್ ಆ್ಯಡ್ ಮಾಡಿಬಿಡೋಣ. ಅದು ಬಿಟ್ಟು ಮಿಲ್ಕ್ ಅದು ಬೇಡ ಅನ್ನಿಸ್ತದೆ. ಇದೇ ದಾಳಂಬ್ರಿ ಪ್ಯೂರ್ ಇರಲಿ ಜ್ಯೂಸ್ ಅಂಥೇಳಿ. ಓಕೆ ಬನ್ನಿ. ನೋಡಿ ಗೈಸ್, ಇದು ಲೈಟ್ ಪಿಂಕ್ ಆಯಿತು ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ಲೈಟ್ ಪಿಂಕ್ ಆಯಿತು. ಯಾಕಪ್ಪ ಲೈಟ್ ಪಿಂಕ್ ಆಯಿತು? ಇದು ದಾಳಂಬ್ರಿ ಪಿಂಕ್ ಇರುತ್ತಲ್ಲ ಅಂತ ಅಂದ್ಕೊಂಡ್ರಲ್ಲ, ಅದರೊಳಗಡೆ ಬೀಜ ಇರುತ್ತಲ್ಲ ಗೈಸ್, ಆ ಬೀಜ ಗ್ರೈಂಡಿಂಗ್ ಆದಮೇಲೆ ಹೀಗೆ ಆಗುತ್ತೆ. ಇದರಿಂದ 1-2 ಐಸ್ ಕ್ಯೂಬ್ ಮಾಡಿಬಿಡೋಣ ಬನ್ನಿ ಗೈಸ್. ನನ್ನ ಮಕ್ಕಳು ಅವಾಗ ಬೇಡ್ತಾರೆ. ಓಕೆ, ರೆಡಿ ಆಯಿತು ಐಸ್ ಕ್ಯೂಬು. ನೋಡಿ ಗೈಸ್, ಇದು ನಂದಿನಿ ಬಾದಾಮಿ ಹಾಲು ಇರುತ್ತೆ ಇದರೊಳಗಡೆ, ಅದು ಎಂಟಿ ಆಗಿದೆ. ಆದ ಕಾರಣ ಇದರೊಳಗಡೆ ಜ್ಯೂಸ್ ಹಾಕೋಣ ಅಂಥೇಳಿ ದಾಳಂಬ್ರಿ ಜ್ಯೂಸ್ ಹಾಕೋಣ. ನೋಡಿ ಗೈಸ್, ಮುಂಚೆ ಮಾಡಿದ್ದ ಇದು ಪೇರುಕಾಯಿ ಇದು ಐಸ್ ಕ್ಯೂಬ್. ಇವೆಲ್ಲ ಪೇರುಕಾಯಿ ಐಸ್ ಕ್ಯೂಬ್ ಗೈಸ್. ನನ್ನ ಮಗ ಅಂತೂ ತುಂಬ ಇಷ್ಟಪಡ್ತಾನೆ. ಅದಕ್ಕೆ ಬೇಕು ಅಂತಂದ ಇದರಲ್ಲಿ ಹಾಕಿ ಕೊಡ್ತಾ ಇದ್ದೀನಿ ಗೈಸ್.
ತೋ